ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೀತು. ಆವಾಗ ಬಹಳಷ್ಟು ಜನರಿಗೆ ಯಾರು ಸಿಟ್ಟಿ ಬಾರಿಸ್ರಿ, ಸಿನಿಮಾ ಅಲ್ಲದ ಏನಪ್ಪ, ಸ್ವಲ್ಪ ಸುಮ್ಮನಿರು. ಸಿಂಧನು ಈ ಒಂದು ಪಹಲ್ಗಾಮ್ ಟೆರರ್ನಲ್ಲಿ ನಮ್ಮ ಜನರಿಗೆ 26 ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್. ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರಿಗೆ ಕೊಲೆ ಮಾಡಿದ್ರು. ಸೊ ಇದು ಎಲ್ಲ ಸರ್ಕಾರದ ಒಂದು ಕಡೆ ಇದ್ರೆ, ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ ಅಂದ್ರೆ ದೇಶ ಉಳಿಸೋಗೋಸ್ಕರ ದೇಶದ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳೋಕ್ಕೆ ನಾವೇ ಮಾಡಿದ್ದೇವೆ, ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ. ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ, ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ, ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಆದರೆ ಅದು ಏನೂ ಇಲ್ಲ. ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪಹಲ್ಗಾಮದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ, ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಕೇಳಿಕೊಂಡೇವೆ. ನಾನೇ ಮೊದಲು ಕೇಳಿದ್ದು ಅದೇ. ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು, ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು, ಅವರು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಆದರೆ ಮೋದಿ ಅವರು 2 ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ. ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ, ನಾವು ದೇಶಕ್ಕಾಗಿ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಎಲ್ಲ ಮುಖಂಡರು ಬಂದರು. ಆದರೆ ಈ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು, ಈ ಭಾಗದಲ್ಲೇ ಇದ್ದು, ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ. ಅಂದ್ರೆ ಏನರ್ಥ? ನಿಮ್ಮ ದೇಶ ಒಂದ್ ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ. ಇದು ಸರಿಯಲ್ಲ. ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ, ಈ ದೇಶದ ಜನ, ಈ ದೇಶದ ನಾಯಕರು, ಈ ದೇಶದ ನಮ್ಮ ಯುವಕರು ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಏನು ದೇಶ ಕೇವಲ ಅದಕ್ಕೆ ನೀವು
ರಕ್ಷಣೆ ಕೊಡದೆ ಬರೇ ಬೇರೆಯವ್ರು ನೀವು ಕೆಲಸ ಮಾಡಿ ನಾನು ದೇಶದಲ್ಲಿ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳಿದೆ. ಇವತ್ತು ಯುದ್ಧದ ಕಾಲದಲ್ಲಿ ನಾವು ದೇಶದಲ್ಲಿ ಒಕ್ಕಟ್ಟಿರಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಆದರೆ ಮೋದಿ ಅವರು ಈ ಒಕ್ಕಟ್ಟುತನ ಅವ್ರ ಲಾಭ ಏನು ತಗೊಳ್ತಾ ಇದ್ದಾರೆ ಅಂದರೆ ಚುನಾವಣೆ ಲಾಭ. ಈ ಕಡೆ ನಾವು ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ತಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಥ ಮುಖಂಡರಿಂದ ಇಂಥ ಲೀಡರ್ಸ್ಗಳಿಂದ ದೇಶ ಹಾಳಾಗ್ತದೆ ಹೊರತಾಗಿ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬಹಳಷ್ಟು ಸಹಕಾರ ಕೊಟ್ಟಿದ್ದೇವೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ನಾವೆಲ್ಲ ಉಳಿತೇವೆ. ನಾವೆಲ್ಲ ಉಳಿದ್ರೆ ದೇಶಕ್ಕೆ ರಕ್ಷಣೆ ಮಾಡಬಹುದು. ಮತ್ತು ನಾವು ಎಂದೂ ಯಾರಿಗೂ ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ. ದೊಡ್ಡ ದೊಡ್ಡ ಅದರಲ್ಲಿ ಕ್ಷಿಪಣಿಗಳು, ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನು ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ. ಮಾತಾಡಿಲ್ಲ. ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು. ಇವತ್ತು ಅದೇ ಮಾತನ್ನು ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಇರಾನ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನಮಗೆ ಇವತ್ತು ಎಣ್ಣೆ ಸಿಗ್ತಾ, ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚು 50% ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ. ಅಲ್ಲಿ ಯುದ್ಧ ನಡೆದಿದೆ. ಅದರ ಬಗ್ಗೆ ಆ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ. ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ, ತಲೆ ಮೇಲೆ ಸೂರು, ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡಿದ್ದು ಹೊರತಾಗಿ ನೀನು ಊರು ತುಂಬ ಮೆರಿ, ದೇಶ ತುಂಬ ಮೆರಿ ಅಂತ ನಾವು ಹೇಳಲಿಲ್ಲ. ಇಲ್ಲಿ ನಿಮ್ಮ ಮನೆ ಮೊದಲು ಸುಧಾರಣೆ ಮಾಡಿ, ಇಲ್ಲಿನ ಜನರಿಗೆ ಸುಧಾರಣೆ ಮಾಡಿ. ಇರಾನ್ ಮತ್ತು ನಮ್ಮ ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ನಿಲ್ಲಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಇವತ್ತು ಪಾಕಿಸ್ತಾನ ಏನು ಮೊದಲು ಪ್ರಯತ್ನ ಮಾಡ್ತಿತ್ತು ನಮ್ಮ ಮೇಲೆ, ಈಗ ಸ್ವಲ್ಪ ಸುಮ್ಮನಿದ್ದಾರೆ. ಮತ್ತು ಯಾವಾಗ ಏನು ಬರ್ತದೋ ಗೊತ್ತಿಲ್ಲ. ಆದರೆ ಅಮೇರಿಕಾ ಒಂದು ಕಡೆ, ಚೈನಾ ಮತ್ತು ರಷ್ಯಾ ಅವ್ರನ್ನೂ ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಆದರೆ ಮುಂದೇನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮ ಪಕ್ಷದವರು ಮೊನ್ನೆ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಸುರಕ್ಷಿತವಾಗಿರಬೇಕು, ಪ್ರಪಂಚದಲ್ಲಿ ಶಾಂತಿ ಇರಬೇಕು, ಶಾಂತಿಯಿಂದ ನಮ್ಮ ಪ್ರಪಂಚ ನಡಿಬೇಕು ಅನ್ನತಕ್ಕಂಥದ್ದನ್ನ ಅವ್ರನ್ನು ಹೇಳಿ ಇವತ್ತು ಅದೇ ಮಾತನ್ನು ನಾನು ಹೇಳ್ತೇನೆ. ನಾನಿವತ್ತು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿವರೆಗೆ ಪ್ರಪಂಚದಲ್ಲಿ ಶಾಂತಿ ಇರ್ತದೋ ಅಲ್ಲಿವರೆಗೆ ಪ್ರಾಸ್ಪ್ಯಾರಿಟಿ ಇರ್ತದೆ.
ಅಲ್ಲಿವರೆಗೆ ಬೆಳವಣಿಗೆ ಇರ್ತದೆ, ಅಲ್ಲಿವರೆಗೆ ವಿಜ್ಞಾನ ಬೆಳೀತದೆ, ಅದರ ಲಾಭ ಎಲ್ಲರಿಗೂ ಸಿಗುತ್ತೆ. ಆದರೆ ನಾವು ಅದನ್ನು ಬಿಟ್ಟರೆ, ಇದು ಸ್ಪಷ್ಟವಾಗಿ ನಾನು ಹೇಳ್ತೇನೆ, ನಾವಿವತ್ತಿದು ಯಾವಾಗಲೂ ಕೂಡ ನೋಡ್ಕೊಳ್ಬೇಕು. ನಮಗೆ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಬುದ್ಧ ಬೇಕೋ ಅಥವಾ ಯುದ್ಧ ಬೇಕು? ಬುದ್ಧ ಬಂದ್ರೆ ಶಾಂತಿ ಕೊಡ್ತಾರೆ, ಯುದ್ಧ ಮಾಡಿದ್ರೆ ನಿಮ್ಮ ಮನೆ ಒಳಗೇನು ಉಳಿಯೋದಿಲ್ಲ, ನಿಮ್ಮ ಬಿಲ್ಡಿಂಗ್ಗಳು ಉಳಿಯೋದಿಲ್ಲ. ಇವತ್ತು ಅಣುಬಾಂಬ್ ಉಪಯೋಗ ಮಾಡ್ತಾ ಇದ್ದಾರೆ, ಇವತ್ತು ಡ್ರೋನ್ ಉಪಯೋಗ ಮಾಡ್ತಾ ಇದ್ದಾರೆ, ಇವತ್ತು ಬೇಕಂತ ಮಿಸೈಲ್ ಉಪಯೋಗ ಮಾಡ್ತಾರೆ. ಎಲ್ಲರ ಮನೆ ಹಾಳಾಗ್ತಾ ಇವೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಅನುಸಂಧಾನ ಮಾಡ್ತಕ್ಕಂಥ ಅನೇಕ ನಮ್ಮ ಸ್ಕೂಲ್ ಬಿಲ್ಡಿಂಗ್ಗಳು ಇವೆಲ್ಲ ಹೋಗ್ತಾ ಇವೆ. ಅದಕ್ಕಾಗಿ ಬಂಧುಗಳೇ, ನಾವು ಎಲ್ಲರೂ ಯುದ್ಧ ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಎಲ್ಲ ಪ್ರಪಂಚದ ಮುಖಂಡರು ಅವರು ಒಂದಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪಕ್ಷನೂ ಕೂಡ ಇದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡಿದೆ. ನಾನು ಬರುವಾಗಲೇ ನಿನ್ನೆ ಮತ್ತು ಇವತ್ತು ಕೂಡ ನಮ್ಮ ಮುಖಂಡರಿಗೆ ಮಾತಾಡಿದ್ದೇನೆ, ರಾಹುಲ್ ಗಾಂಧಿ ಅವರಿಗೆ ಮಾತಾಡಿದ್ದೇನೆ, ಸೋನಿಯಾ ಗಾಂಧಿ ಅವರಿಗೆ ಮಾತಾಡಿದ್ದೇನೆ, ಮತ್ತು ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿದ್ದಂಥ ಫಾರಿನ್ ಸೆಕ್ರೆಟರಿಗಳು ಅವ್ರ ಜೊತೆಯಲ್ಲೂ ಕೂಡ ಮಾತಾಡಿದ್ದೇನೆ. ಅವರೆಲ್ಲರೂ ಒಂದೇ ಒಂದು ಹೇಳೋದು ಏನಂದರೆ, ಇದು ಶಾಂತಿಯಿಂದ ನಾವು ನಡಿಬೇಕೇ ಹೊರತಾಗಿ ಇದರಲ್ಲಿ ದುಡುಕ್ತಕ್ಕಂಥದ್ದು ಸರಿಯಲ್ಲ. ಯಾವ ದೇಶನೇ ಕೂಡ ನಮ್ಮ ಮೇಲ್ಗೈ ಇದೆ, ಕೆಳಗೈ ಇದೆ ಅಂತಕ್ಕಂಥದ್ದು ಆಗಬಾರ್ದು ಅಂಥೇಳಿ ನಮ್ಮ ಪಕ್ಷದಾಗಲಿ ಸರ್ಕಾರದಾಗಲಿ ಒಂದೇ ಒಂದು ಗುರಿ ಅಂದರೆ ಪ್ರಪಂಚದಲ್ಲಿ ಶಾಂತಿ ಬರಬೇಕು. ಅವರು ಯಾವ ದೇಶದವರೇ ಇರಲಿ ಅದು ಮುಖ್ಯ ಅಲ್ಲ, ಆದರೆ ಎಲ್ಲ ದೇಶದವರು ಒಂದಾಗಿ ಈ ದೇಶ ಪ್ರಪಂಚ ಸುರಕ್ಷಿತ ಇರಬೇಕು ಅಂತಕ್ಕಂಥದ್ದು ಆಯಿತು ಅಂದರೆ ನಮ್ಮೆಲ್ಲರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ.